ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾ ಇವತ್ತೇನು ಸ್ಟಡಿ ಮಾಡೋಣ ಅಂತಂದ್ರೆ ವುಮನ್ ಎಂಪವರ್ಮೆಂಟ್ ಬಗ್ಗೆ ಎಸ್ಸೆ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಅದ್ರೊಳಗೆ ಫಸ್ಟಿಗೆ ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ವುಮನ್ ಎಂಪವರ್ಮೆಂಟ್ ಅಂದರೆ ಏನು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ವುಮನ್ದು ಏನು ಸ್ಟೇಟಸ್ ಇತ್ತು ಪಾಸ್ಟ್ ಒಳಗೆ ಅಂತಂದ್ರೆ ಹಿಂದಿನ ಕಾಲ ಒಳಗೆ ಅಂತಂದ್ರೆ ಹಿಸ್ಟ್ರಿ ಒಳಗೆ ವುಮನ್ದು ಸ್ಟೇಟಸ್ ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಈ ಪ್ರೆಸೆಂಟ್ ಡೇ ಒಳಗೆ ಏನೇನು ವುಮನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಆಮೇಲೆ ಈ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡಬೇಕಂತಂದ್ರೆ ಈ ಪ್ರಾಬ್ಲಮ್ಸಿಗೆ ನಾವು ಏನಪ್ಪ ಅಂತಂದ್ರೆ ಸೊಲ್ಯೂಷನ್ ಕೊಡಬೇಕಂತಂದ್ರೆ ಗೌರ್ಮೆಂಟ್ದವ್ರು ಏನೇನು ಇಂಪಾರ್ಟೆಂಟ್ ಆ್ಯಕ್ಷನ್ ತಂದಾರ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಆಮೇಲೆ ಗೌರ್ಮೆಂಟ್ದವ್ರು ಏನೇನು ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನು ತಂದಾರ ವುಮನ್ ಎಂಪವರ್ಮೆಂಟ್ಸಲ್ಲಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಆಮೇಲೆ ಅದೇ ರೀತಿ ಬೇರೆ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಸ್ಟಡಿ ಮಾಡೋಣ. ಓಕೆ, ನಾ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳೋದು ಅಂತಂದ್ರೆ ನಾ ಈ ಯಾವುದೇ ಆದರೂ ಎಸ್ಸೆ ಡಿಸ್ಕಸ್ ಮಾಡಿದ್ರೊಳಗೆ ನಾ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೊಟ್ಟೀನಿ. ಅವ್ನು ಏನು ಮಾಡಿರಿ ಅಂತಂದ್ರೆ ನೀವು ಕನ್ಸಾಲ್ಟೇಟ್ ಮಾಡಿರಿ ಅಂದ್ರೆ ಕೂಡಿಸಿಟ್ಟು ಏನಪ್ಪ ಅಂತಂದ್ರೆ ನಿಮ್ಮದೇ ಆದ ಒಂದು ಓನ್ ಎಸ್ಸೆಯನ್ನು ರೆಡಿ ಮಾಡ್ಕೊಂಡು ಇಟ್ಕೋರಿ, ಎಕ್ಸಾಮ್ ಒಳಗೆ ಬರೆಯೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ವುಮನ್ ಎಂಪವರ್ಮೆಂಟ್ ಅಂದರೆ ಏನು? ವುಮನ್ ಎಂಪವರ್ಮೆಂಟ್ ಅಂದರೆ ಏನಪ್ಪ ಅಂದ್ರೆ ಒಂದು ಎನ್ವಾರ್ಮೆಂಟನ್ನು ಕ್ರಿಯೇಟ್ ಮಾಡೋದು, ಅಂದರೆ ಒಂದು ವಾತಾವರಣನ ಕ್ರಿಯೇಟ್ ಮಾಡೋದು. ಯಾರಿಗೋಸ್ಕರ ಅಂತಂದ್ರೆ ವುಮನ್ಗೋಸ್ಕರ. ಆ ವಾತಾವರಣ ಹೆಂಗಿರ್ಬೇಕಪ್ಪ ಅಂತಂದ್ರೆ ಆ ವಾತಾವರಣ ಒಳಗೆ ಅವರು ತಮ್ಮದಾದ ತಾವೇ ಡಿಸಿಷನ್ ತೊಗೋಬೇಕು, ತಮ್ಮ ಪರ್ಸ್ನಲ್ ಡಿಸಿಷನ್ಸ್ ತಾವೇ ತೋರಬೇಕು, ತಮ್ಮ ಬೆನಿಫಿಟ್ಗೋಸ್ಕರ. ಅದಲ್ಲದೆ ಏನಪ್ಪ ಅಂತಂದ್ರೆ ಸೊಸೈಟಿ ಬೆನಿಫಿಟ್ಗೋಸ್ಕರ. ಈ ಟೈಪ್ ಅವರಿಗೇನು ನಾವು ವುಮನ್ ಎಂಪವರ್ಮೆಂಟ್ ಕೊಟ್ಟೆವಪ್ಪ ಅಂತಂದ್ರೆ ಈ ಟೈಪ್ ಅವ್ರಿಗೆ ಎನ್ವಾರ್ಮೆಂಟ್ ಒದಗಿಸ್ಕೊಟ್ಟೆವು ಅಂತಂದ್ರೆ ಅವರಿಗೆ ಸೆಲ್ಫ್ ವರ್ತ್ ಬರ್ತೈತಿ, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಡಿಗ್ನಿಟಿ ಒದಗಿಸ್ಕೊಟ್ಟಂಗೆ ಆಗ್ತೈತಿ. ಆಮೇಲೆ ಅವರಿಗೆ ತಮ್ಮದೇ ಆದ ಡಿಸಿಷನ್ ಮತ್ತು ಚಾಯ್ಸಸ್ ತೊಗೊಳಕ್ಕೆ ಒಂದು ಎನ್ವಾರ್ಮೆಂಟ್ ಕೊಟ್ಟಂಗೆ ಆಗ್ತೈತಿ. ಆಮೇಲೆ ರಿಲಿಜಿಯಸ್ ಮತ್ತು ಸೋಷಿಯಲ್ ಮತ್ತು ಪಬ್ಲಿಕ್ ಆ್ಯಕ್ಟಿವಿಟೀಸ್ಗಳಿಗೆ ಅವರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಈಕ್ವಲ್ ರೈಟ್ ಕೊಟ್ಟಂಗೆ ಆಗ್ತೈತಿ. ಎಕನಾಮಿಕ್ ಮತ್ತು ಸೋಷಿಯಲ್ ಜಸ್ಟಿಸಿಗೂ ಅವ್ರಿಗೆ ಏನಪ್ಪ ಅಂತಂದ್ರೆ ಈಕ್ವಲ್ ರೈಟ್ಸ್ ಕೊಟ್ಟಂಗೆ ಆಗ್ತೈತಿ. ಆಮೇಲೆ ಏನು ಅವ್ರಿಗೆ ಎನ್ವಾರ್ಮೆಂಟ್ ಏನೈತಿ ವರ್ಕಿಂಗ್ ಎನ್ವಾರ್ಮೆಂಟ್ ಸೇಫ್ ಮತ್ತು ಕಂಫರ್ಟೇಬಲ್ ಕೊಡಿಸ್ಕೊಟ್ಟಂಗೆ ಆಗ್ತೈತಿ. ಈ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿ ಕೊಟ್ಟರೆ ನಮಗೆ. ಓಕೆ, ಹಿಸ್ಟ್ರಿ ಬಗ್ಗೆ ಸ್ಟಡಿ ಮಾಡು. ಮೊದಲು ಹೆಂಗಿತ್ತು ಅಂತಂದ್ರೆ ಇಂಡಸ್ ವ್ಯಾಲಿ ಬಗ್ಗೆ ಸ್ಟಡಿ ಮಾಡೋನು, ವೇದಿಕ್ ಪೀರಿಯಡ್ ಬಗ್ಗೆ ಸ್ಟಡಿ ಮಾಡೋನು, ಮಿಡಿವಲ್ ಇಂಡಿಯಾ ಮತ್ತು ಬ್ರಿಟಿಷ್ ಇಂಡಿಯಾ ಮತ್ತು ಪ್ರೆಸೆಂಟ್ ಪ್ರಾಬ್ಲಮ್ ಬಗ್ಗೆ ಈ ರೀತಿ ನಾವು ಸ್ಟಡಿ ಮಾಡೋನು ಈ ಟಾಪಿಕನ್ನು. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಾಗ ಏನಿತ್ತು ಅನ್ನೋದು ಸ್ಟಡಿ ಮಾಡೋನು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗೆ ವುಮನ್ ಪವರ್ಫುಲ್ ಇದ್ದರು. ಅಂದರೆ ಪವರ್ಫುಲ್ ಅಂತಂದ್ರೆ ಈಕ್ವಲ್ ಸ್ಟೇಟಸ್, ಆಲ್ಮೋಸ್ಟ್ ಈಕ್ವಲ್ ಸ್ಟೇಟಸ್ ಇತ್ತು ಮ್ಯಾನಿಗೆ ಏನಿತ್ತು ಅದೇ ಪ್ರಕಾರ. ಅಂದರೆ ಒಬ್ಬ ಮನುಷ್ಯನಿಗೆ ಅಂದರೆ ಗಂಡು ಮನುಷ್ಯನಿಗೆ ಏನು ವ್ಯಾಲ್ಯೂ ಇತ್ತು ಅದೇ ರೀತಿ ಏನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೂ ವ್ಯಾಲ್ಯೂ ಇತ್ತು ಅಂತ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಒಂದು ಗಮನಾರ್ಹ ಒಂದು ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಂದು ಸ್ಟ್ರೈಕಿಂಗ್ ಫೀಚರ್ ಅಂತ ಹೇಳ್ತಾರೆ. ಅದೇ ಕಾಲದಾಗ ಬೇರೆ ಏನೇನು ಸಿವಿಲೈಸೇಷನ್ಸ್ ಇದ್ದವು ಬೇರೆ ಕಡೆ ಅದ್ರೊಳಗೆ ಪ್ಯಾಟ್ರಿಯಾರ್ಚಿಕಲ್ ಅಂತಂದ್ರೆ ಪಿತೃಪ್ರಧಾನ ಮತ್ತು ವುಮನಿಗೆ ಏನಪ್ಪ ಅಂತಂದ್ರೆ ಅಷ್ಟು ವ್ಯಾಲ್ಯೂ ಇದ್ದಿದ್ದಿಲ್ಲ, ಅಷ್ಟು ಏನಪ್ಪ ಅಂತಂದ್ರೆ ರೈಟ್ಸ್ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗೆ ಇದು ಗಮನಾರ್ಹ ಒಂದು ಏನಪ್ಪ ಸಂಗತಿ. ಓಕೆ, ನೆಕ್ಸ್ಟ್ ಕ್ಲೇ ಫಿಗರಿನ್ ಸಿಕ್ಕು ಅಂತಂದ್ರೆ ಕ್ಲೇದು ಒಂದು ಸಣ್ಣದಾದ ಒಂದು ಏನಪ್ಪ ಅಂತಂದ್ರೆ ಒಂದು ಮೂರ್ತಿ ಸಿಕ್ಕೈತಿ. ಅದು ಯಾರ್ದಿತ್ತಪ್ಪ ಅಂತಂದ್ರೆ ಒಂದು ಮದರ್ ಗಾಡೆಸ್ ಇತ್ತಂತಂದ್ರೆ ಒಂದು ದೇವತಾದಿತ್ತಂತೆ. ಅದು ಏನು ಮಾಡ್ತೈತಪ್ಪ ಅಂತಂದ್ರೆ ವುಮನಿಗೆ ಒಳ್ಳೆ ಸ್ಟೇಟಸ್ ಇತ್ತು ಟೋಟಲ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗೆ ಅಂಥೇಳಿ ನಾವು ಏನದನ್ನು ತಿಳ್ಕೊಬೋದು ಇದರಿಂದ. ನೆಕ್ಸ್ಟ್ ಅರ್ಲಿ ವೇದಿಕ್ ಪೀರಿಯಡ್ದಾಗ ಏನೇನಿತ್ತು? ಅರ್ಲಿ ವೇದಿಕ್ ಪೀರಿಯಡ್ ಒಳಗೆ ವುಮನ್ನ ಕೆಲವೊಂದು ರೈಟ್ಸ್ ಮತ್ತು ಪ್ರಿವಿಲೇಜಸನ್ನು ಎಂಜಾಯ್ ಮಾಡಿದ್ರು. ಅವು ಯಾವ್ಯಾವಪ್ಪ ಅಂತಂದ್ರೆ ಸೊಸೈಟಿ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಆಮೇಲೆ ಟ್ರೈಬಲ್ ಅಸೆಂಬ್ಲಿ ಮತ್ತು ರಿಲಿಜಿಯಸ್ ಸೆರೆಮನಿ ಒಳಗೂ ಅವ್ರಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಇನ್ಕ್ಲೂಡ್ ಇದ್ರು, ಅಂದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಎಜುಕೇಷನ್ ಒಳಗೆ ಏನೂ ರಿಸ್ಟ್ರಿಕ್ಷನ್ ಇದ್ದಿದ್ದಿಲ್ಲ, ತಮ್ಮ ಗಂಡನ್ನು ತಾವೇ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಪದ್ಧತಿ ಇತ್ತು. ಆಮೇಲೆ ವಿಡೋಸ್ ಏನದಾರ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವ ಹೆಣ್ಮಗಳು ಒಬ್ಬ ಗಂಡು ಸತ್ತಿರ್ತಾನಲ್ಲ ಆಕೆ ಏನು ಮಾಡ್ಬೋದು ಅಂತಂದ್ರೆ ವಾಲಂಟಿಯರ್ ಆಗಿ ತನಗೆ ಬೇಕಾದರೆ ಇನ್ನೊಬ್ಬರಿಗೆ ಮದುವೆ ಮಾಡ್ಕೋಬೋದಿತ್ತು, ಆ ಪದ್ಧತಿ ಇತ್ತು. ಓಕೆ, ನೆಕ್ಸ್ಟ್ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ ಕಡೆ ಅವರು ಡೆವಲಪ್ಮೆಂಟ್ ಮಾಡಬೇಕು, ಅವರಿಗೆ ಇಚ್ಛೆ ಇತ್ತಂದ್ರೆ ಅವ್ರು ಮಾಡ್ಕೋಬೋದಿತ್ತು. ಆಮೇಲೆ ವೈರಾಗ್ಯ ತೋಳುವಂಥ ಅವರಿಗೆ ರೈಟ್ಸ್ ಇತ್ತು. ಆಮೇಲೆ ಚೈಲ್ಡ್ ಮ್ಯಾರೇಜ್ ಅನ್ನೋ ಕನ್ಸೆಪ್ಟೇ ಇದ್ದಿದ್ದಿಲ್ಲ ಅವ್ರ ಕಡೆ. ಆಮೇಲೆ ಏನಪ್ಪ ಅಂತಂದ್ರೆ ಅವಾಗಿನ ಕಾಲನಾಗ ಏನು ವೇದಗಳು ಬರೆದವರು ಯಾವ ರೀತಿ ಪುರುಷರಿದ್ದರು ಅದೇ ರೀತಿ ಮಹಿಳೆಯರು ಏನಪ್ಪ ಅಂತಂದ್ರೆ ವೇದ ಬರೆಯೋದ್ರೊಳಗೆ ಕಂಟ್ರಿಬ್ಯೂಟ್ ಮಾಡ್ಯಾರ. ಓಕೆ, ನೆಕ್ಸ್ಟ್ ಲೇಟರ್ ವೇದಿಕ್ ಪೀರಿಯಡ್ ಒಳಗೆ ಏನು ಪ್ರಾಬ್ಲಮ್ಸ್ ಇದ್ದು, ಲೇಟರ್ ವೇದಿಕ್ ಪೀರಿಯಡ್ ಒಳಗೆ ಏನು ಇತ್ತು ವುಮೆನ್ ಸ್ಟೇಟಸ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. 2ನೇ ದರ್ಜೆಗೆ ಇಳಿಸ್ತಾರೆ ವುಮೆನ್ನದ ಸ್ಟೇಟಸ್ ಲೇಟರ್ ವೇದಿಕ್ ಪೀರಿಯಡ್ ಒಳಗೆ. ಆಮೇಲೆ ಏನಪ್ಪ ಅಂತಾರೆ ಅವ್ರಿಗೆ ರೈಟ್ಸ್ ಮತ್ತು ಪ್ರಿವಿಲೇಜ್ ಏನು ಅರ್ಲಿ ವೇದಿಕ್ ಪೀರಿಯಡ್ನಾಗ ಸಿಕ್ಕಿದ್ದು ಅವೆಲ್ಲ ಏನಪ್ಪ ಅಂತಂದ್ರೆ ಕಳ್ಕೊತಾರೆ. ಆಮೇಲೆ ಏನಪ್ಪ ಅಂತಂದ್ರೆ ಕಠಿಣವಾದ ಹೈರಾರ್ಕಿ, ಜೆಂಡರ್ ಹೈರಾರ್ಕಿ ಅಂತಂದ್ರೆ ಶ್ರೇಣಿ ವ್ಯವಸ್ಥೆ ಮಾಡಿದರು, ಕಠಿಣವಾದ ಶ್ರೇಣಿ ವ್ಯವಸ್ಥೆ ಮಾಡಿದರು. ಆಮೇಲೆ ಏನಪ್ಪ ಅಂತಂದ್ರೆ ಅವರಿಗೆ ಪಾರ್ಟಿಸಿಪೇಟ್ಸ್ ಇದು ಸೊಸೈಟಿ ಒಳಗೆ ಏನೇನು ಕಾರ್ಯಕ್ರಮ ಆಗ್ತಿತ್ತು ಅದ್ರೊಳಗಿಂದೆಲ್ಲ ಏನಪ್ಪ ಅಂತಂದ್ರೆ ಎಕ್ಸ್ಕ್ಲೂಡ್ ಮಾಡಿದರು, ಅವ್ರಿಗೆ ಅಲೋವ್ ಮಾಡಲಿಲ್ಲ. ಆಮೇಲೆ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಒಳಗೆ ಅಷ್ಟೇ ಅವ್ರಿಗೆ ಏನಪ್ಪ ಅಂತಂದ್ರೆ ಸೀಮಿತಗೊಳಿಸಿದರು ಲೇಡೀಸಿಗೆ, ವುಮನಿಗೆ. ಓಕೆ, ಆಮೇಲೆ ಟ್ರೈಬಲ್ ಅಸೆಂಬ್ಲೀಸ್ ಮತ್ತು ಎಜುಕೇಷನ್ ಒಳಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ನಿಷೇಧ ಮಾಡಿದರು. ನೆಕ್ಸ್ಟ್
ಮಿಡಿವಲ್ ಇಂಡಿಯಾ ಒಳಗೆ ಏನಿದು ಏನೇನು ಕಾನ್ಸೆಪ್ಟ್ ಇದ್ದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಮಿಡಿವಲ್ ಇಂಡಿಯಾ ಒಳಗೆ ಗರ್ಲ್ ಅಂತಂದ್ರೆ ದುರ್ದಶೆ ಮತ್ತು ಭಾರ ಅಂತ ತಿಳ್ಕೊತಿದ್ರು, ಅಂದ್ರೆ ಮಿಸ್ರಿ ಮತ್ತು ಬರ್ಡನ್ ಅಂತ ತಿಳ್ಕೊಳತ್ತಿದ್ರು. ಅದು ಅಲ್ಲದೆ ಏನಪ್ಪ ಅಂತಂದರೆ ಚೈಲ್ಡ್ ಮ್ಯಾರೇಜ್ ಅನ್ನೋ ಪದ್ಧತಿ ಇತ್ತು, ಸತಿ ಅನ್ನೋದಿತ್ತು, ಜೋಹರ್ ಅಂತಿತ್ತು, ಆಮೇಲೆ ಪರ್ದಾ ಸಿಸ್ಟಮ್ ಇತ್ತು, ದೇವದಾಸಿ ಸಿಸ್ಟಮ್ ಅನ್ನೋದಿತ್ತು. ಆಮೇಲೆ ಗರ್ಲ್ಸ್ ಎಜುಕೇಷನ್ ಮ್ಯಾಗ ರಿಸ್ಟ್ರಿಕ್ಷನ್ ಇತ್ತು. ಜೋಹರ್ ಅಂದರೆ ಏನಪ್ಪ ಅಂತಂದ್ರೆ, ಜೋಹರ್ ಯೂಶ್ವಲಿ ಯಾರು ಮಾಡ್ತಿದ್ರು ಅಂತಂದ್ರೆ ರಜಪೂತ್ರ ಮಾಡ್ತಿದ್ರು, ರಜಪೂತ್ರ ಮಹಿಳೆಯರು ಮಾಡ್ತಿದ್ರು. ರಜಪೂತ್ರ ಮಹಿಳೆಯರು ಮಾಡ್ತಿದ್ರು ಯಾವಾಗಪ್ಪ ಅಂತಂದ್ರೆ ಒಂದು ಯಾವುದೋ ಯುದ್ಧ ನಡೆದೈತೆ ಅಂತ ಹೇಳ್ರಿ. ಯುದ್ಧ ನಡೆದಿತ್ತು ಅಂತಂದ್ರೆ ಯುದ್ಧ ಒಳಗೆ ರಜಪೂತ್ರ ಸೋತ್ರ ಅಂತಂದ್ರೆ ಅವಾಗ ರಜಪೂತರು ಸೋತಿದ್ದಕ್ಕೆ ಇವರು ಹೆಣ್ಮಕ್ಳು ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಬಾವಿ ಮಾಡಿರ್ತಿದ್ರು, ಆ ಬಾವಿ ಒಳಗೆ ಬೆಂಕಿ ಹಚ್ಚಿರ್ತಿದ್ರು. ಆ ಬಾವಿ ಒಳಗೆ ಜಿಗಿತಿದ್ರು ಎಲ್ಲ ಆವಾಗಿಂದ ಲೇಡೀಸ್. ಯಾಕಪ್ಪ ಅಂತಂದ್ರೆ ಅವರು ತಮ್ಮನ್ನು ತಾವೇ ರಕ್ಷಣೆ ಮಾಡ್ಕೊಳಕ್ಕೆ ಈ ಯಾರ ಕಡೆಯಿಂದ ಸೋತಿರ್ತಾರಲ್ಲ ಅವ್ರ ಕಡೆಯಿಂದ ನಾವು ಸಿಗಬಾರ್ದು, ನಮ್ಮನ್ನು ನಾವೇ ಸತ್ರ ನಮಗೆ ಇದು ಸಿಗ್ತೈತೆ ಅನ್ನೋದು ಅದೊಂದು ಪದ್ಧತಿ ಇತ್ತು ಅವರಿಗೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಸಿಸ್ಟಮಿಗೆ ಏನಂತ ಕರೀತಾರೆ, ಜೋಹರ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ಆವಾಗಿನ ಕಾಲನಾಗ ಇನ್ಫ್ಲೂಯೆನ್ಷನ್ ವುಮನ್ ಯಾರ್ಯಾರಿದ್ರು, ಆವಾಗಿನ ಕಾಲನಾಗ ಹೆಸರಾಂತ ಮಹಿಳೆಯರು ಯಾರ್ಯಾರಪ್ಪ ಅಂತಂದ್ರೆ ರಜಿಯಾ ಸುಲ್ತಾನ ಮತ್ತು ಮಹಾಮಂಗ ಮತ್ತು ಬೇರೆ ಬೇರೆದವ್ರು ಯಾರ್ಯಾರು ಅದಾರ ಅದ್ರ ಬಗ್ಗೆ ನೀವು ಸರ್ಚ್ ಮಾಡಿ ಬರೀರಿ. ಓಕೆ, ನೆಕ್ಸ್ಟ್ ಬ್ರಿಟಿಷರ ಕಾಲ ಒಳಗೆ ಏನೇನಿತ್ತು. ಬ್ರಿಟಿಷರ ಕಾಲ ಒಳಗೆ ಸತಿ ಇತ್ತು, ವಿಡೋ ಮ್ಯಾರೇಜ್ ಇತ್ತು, ಅಂತಂದ್ರೆ ವಿಧವೆಯರ ಹೊಳ್ಳಿ ಮದುವೆ ಮಾಡ್ಕೊಳ್ಳೋಂಥ ಒಂದು ಪ್ರೊಸೀಜರ್ ಇತ್ತು. ಆಮೇಲೆ ಏನಪ್ಪ ಅಂತಂದ್ರೆ ಮ್ಯಾರೇಜ್ ಮಾಡ್ಕೊಳ್ಳಾರ್ದಂಥ ಪ್ರೊಸೀಜರ್ ಇತ್ತು. ಆಮೇಲೆ ಚೈಲ್ಡ್ ಮ್ಯಾರೇಜ್ ಇತ್ತು. ಆಮೇಲೆ ಫಿಮೇಲ್ ಇನ್ಫಂಟಿಸೈಡ್ ಇತ್ತು, ವುಮನ್ ಎಜುಕೇಷನ್ ಇತ್ತು. ಇವೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂತಂದ್ರೆ ಸೊಲ್ಯೂಷನ್ ತರಕ್ಕೆ ಟ್ರೈ ಮಾಡಿದರು. ಆ ಸೊಲ್ಯೂಷನ್ ಟ್ರೈ ಮಾಡಿದರು. ಆದರೆ ರಿಯಲ್ ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದರೆ, ನಾವು ಇಂಡಿಯನ್ಸ್ ಏನು ತಿಳ್ಕೊಂಡು ಅಂತಂದ್ರೆ ನಮ್ಮ ಕಲ್ಚರ್ಗೆ ನಮ್ಮ ಕಲ್ಚರ್ ಒಳಗೆ ಇಂಟರ್ಫಿಯರ್ ಆಗತ್ತಾರ, ನಮ್ಮ ಕಲ್ಚರಿಗೆ ಹಾನಿಗೊಳಿಸ್ಲತ್ತಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಕಲ್ಚರ್ ಮತ್ತು ಮಾಡರ್ನ್ ಮೆಥಡ್ಸ್ ನಡು ಏನಪ್ಪ ಅಂತಂದ್ರೆ ಕಾನ್ಫ್ಲಿಕ್ಟ್ ಆಯಿತು, ಜಗಳ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಟೈಮ್ನಾಗ ಕೆಲವೊಂದು ಇಂಪ್ರೂವ್ಮೆಂಟ್ ತರಕ್ಕೆ ಆದರೂ ಕೂಡ ಅದು ಏನಪ್ಪ ಅಂತಂದ್ರೆ ಅಷ್ಟು ಮಟ್ಟಿಗೆ ತರೋಕ್ಕಾಗಲಿಲ್ಲ. ಓಕೆ, ಈ ಕಾಲದ ಇಂಪಾರ್ಟೆಂಟ್ ಮಹಿಳೆಯರು ಯಾರು ಅಂತಂತಾರೆ, ಕಾದಂಬಿನಿ ಗಂಗೂಲಿ, ಆಮೇಲೆ ಸರೋಜಿನಿ ನಾಯ್ಡು, ಎನಿ ಬೆಸೆಂಟ್, ಆಮೇಲೆ ಝಾನ್ಸಿ ಲಕ್ಷ್ಮೀ ಬಾಯಿ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಆಮೇಲೆ ಬೇರೆ ಬೇರೆದವರು. ಓಕೆ, ಪ್ರೆಸೆಂಟ್ ಡೇ ಒಳಗೆ ಏನೇನು ಪ್ರಾಬ್ಲಮ್ ಐತಿ ಅಂದರೆ ಈಗಿನ ಕಾಲದಾಗ ಏನೇನು ಪ್ರಾಬ್ಲಮ್ ಐತಿ. ಚೈಲ್ಡ್ ಮ್ಯಾರೇಜ್ ಅಂತಂದ್ರೆ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಕೊಡೋದು ಈಗೂ ಕೂಡ ಐತೆ ಮಹಿಳೆಯರದು. ಆಮೇಲೆ ಡೌರಿ ಸಿಸ್ಟಮ್ ಅಂತಂದ್ರೆ ವರದಕ್ಷಿಣೆ ಈಗೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಫೀಮೇಲ್ ಇನ್ಫಂಟಿಸೈಡ್ ಅಂತಂದರೆ ಶಿಶು ಹತ್ಯೆ. ಈಗ ಒಂದು ವೇಳೆ ಮಹಿಳೆ ಹೆಣ್ಣಿತ್ತಪ್ಪ ಅಂತಂದ್ರೆ ಅದು ಸಣ್ಣ ವಯಸ್ಸಿದ್ದಾಗೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಹೊಟ್ಟೆ ಒಳಗಿದ್ದಾಗೆ ಏನಪ್ಪ ಅಂತಂದ್ರೆ ಅದಕ್ಕೆ ಕೊಂದೋಗಿತಾರೆ. ಈ ಪ್ರೊಸೀಜರಿಗೆ ಏನಂತ ಹೇಳ್ತಾರೆ, ಫೀಮೇಲ್ ಇನ್ಫಂಟಿಸೈಡ್ ಅಂತ ಕರೀತಾರೆ. ಸೆಕ್ಷುವಲ್ ವೈಲೆನ್ಸ್ ಅಂತಂದ್ರೆ ಸೆಕ್ಷುವಲ್ ಹಿಂಸೆ, ಅಂದರೆ ಯಾವ ಟೈಪ್ ಅಂತಂದ್ರೆ ರೇಪ್, ಆ್ಯಸಿಡ್ ಅಟ್ಯಾಕ್ ಏನು ಮಾಡ್ತಾರೆ ಮಹಿಳೆಯರ ಮ್ಯಾಗೆ, ಇದಕ್ಕೆ ಏನಂತ ಕರಿತೀವಿ ನಾವು ಸೆಕ್ಸುವಲ್ ವೈಲೆನ್ಸ್ ಅಂತ ಕರಿತೀವಿ. ಇವು ಕೂಡ ಪ್ರೆಸೆಂಟ್ ಡೇನಾಗ ಅದಾವೆ. ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಂತಂದರೆ ಸೆಕ್ಷುವಲ್ ಕಿರುಕುಳ, ಎಲ್ಲಿಯಪ್ಪ ಅಂತಂದ್ರೆ ವರ್ಕ್ ಪ್ಲೇಸ್ನಾಗ ಅವ್ರಿಗೆ ಏನಪ್ಪ ಅಂತಂದ್ರೆ ಕಿರುಕುಳ ಕೊಡ್ತಾರೆ ಮಹಿಳೆಯರಿಗೆ. ಅಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಗಂಡ ಕುಡ್ಕೊಂಬಂದು ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಮನೆಯಾಗ ಹೊಡೆಯೋದು, ಈ ಟೈಪ್ ವೈಲೆನ್ಸಿಗೆ ಏನಂತ ಕರೀತಾರೆ. ಇಲ್ಲಪ್ಪ ಅಂತಂದ್ರೆ ಮಹಿಳೆಯರಿಗೆ ಮನೆಯಲ್ಲೇ ಕಟ್ಟಿಡೋದು, ಈ ಟೈಪ್ ಎಲ್ಲ ವೈಲೆನ್ಸಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್ ಅಂತಂದ್ರೆ ಹೆಣ್ಮಕ್ಳನ್ನೇನಪ್ಪ ಅಂತಂದ್ರೆ ಸಾಗಣೆ ಮಾಡ್ತಾರೆ ಬೇರೆ ಕಂಟ್ರಿಗೆ, ಇಲ್ಲಪ್ಪ ಅಂತಂದ್ರೆ ಬೇರೆ ಊರಿಗೆ. ಅಲ್ಲಿ ಒಯ್ದು ಏನಪ್ಪ ಅಂತಂದ್ರೆ ಅವ್ರಿಗೆ ಸೆಕ್ಷುವಲ್ ವರ್ಕರ್ ಮಾಡ್ತಾರೆ. ಸೆಕ್ಷುವಲ್ ವರ್ಕರ್ ಅಂತಂದ್ರೆ ಸೆಕ್ಸ್ ವರ್ಕರ್ಸ್ ಮಾಡ್ತಾರೆ. ಇಲ್ಲಪ್ಪ ಅಂತಂದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಕೆಲ್ಸಕ್ಕೆ ಇಟ್ಕೋತಾರೆ. ಅವ್ರಿಗೆ ಚಲೋ ಆದ ಊಟ ಕೊಡಂಗಿಲ್ಲ, ಏನೂ ಕೊಡಂಗಿಲ್ಲ. ಈ ಟೈಪ್ ಒಂದು ಊರಿಂದ ಇನ್ನೊಂದು ಊರಿಗೆ ಮಹಿಳೆಯರಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡಿಸ್ಕೊಳ್ಳೋದು, ಬೇರೆ ಕೆಲಸದೊಳಗೆ ಅವ್ರಿಗೆ ತೊಡಗಿಸೋದು. ಅವ್ರಿಗೆ ಇಂಟ್ರೆಸ್ಟ್ ಇರೋಂಗಿಲ್ಲ, ಆ ವುಮನ್ಗೆ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಇರೋಂಗಿಲ್ಲ. ಈ ಟೈಪ್ ಪ್ರೊಸೀಜರ್, ಈ ಟೈಪ್ ಏನಪ್ಪ ಅಂತಂದ್ರೆ ಪದ್ಧತಿಗೆ ಏನಂತ ಕರೀತಾರೆ ಹ್ಯೂಮನ್ ಟ್ರಾಫಿಕಿಂಗ್. ಇದು ಕೂಡ ಏನೈತಿ ನಮ್ಮ ದೇಶದಾಗ. ಆಮೇಲೆ ಎಜುಕೇಷನ್ ಅಷ್ಟು ಚಲೋ ಇಲ್ಲ ವುಮನ್ನದು, ಪೂವರ್ ಎಜುಕೇಷನ್ ಐತಿ. ಆಮೇಲೆ ಏನಪ್ಪ ಅಂದ್ರೆ ವುಮನನ್ನು ವಸ್ತು ಆಗಿ ನೋಡ್ತಾರೆ, ಕಾಮಡಿಟಿ ಆಗಿ ನೋಡ್ತಾರೆ. ಆಮೇಲೆ ಇಂಟರ್ನೆಟ್ ಒಳಗೆ ಏನಪ್ಪ ಅಂತಂದ್ರೆ ವುಮನ್ ಏನಾದರೂ ಫೋಟೋ ಹಾಕಿದ್ರೆ ಅದ್ರ ಮ್ಯಾಗ ಕೆಟ್ಟಾದ ಕಮೆಂಟ್ ಮಾಡೋದು, ಇಲ್ಲಪ್ಪ ಅಂತಂದ್ರೆ ಅವ್ರ ಫೋಟೋನ ಯೂಸ್ ಮಾಡಿ ಬೇರೆ ಹೊಲ್ಸು ಕೆಲಸದೊಳಗೆ ಯೂಸ್ ಮಾಡೋದು. ಈ ಟೈಪ್ ಏನಪ್ಪ ಅಂತಂದ್ರೆ ಈ ಟೈಪ್ ಪ್ರಾಬ್ಲಮ್ಸ್ ಈಗಾದರೂ ನಡೆದಾವ. ಆಮೇಲೆ ವರ್ಕ್ ಪ್ಲೇಸ್ ಅಂತಂದ್ರೆ ಕೆಲಸ ಮಾಡೋ ಜಾಗದ ಒಳಗೆ ವುಮನಿಗೆ ಸೇಫ್ಟಿ ಇಲ್ಲ. ಅಂದರೆ ನೈಟ್ ಯಾರು ವುಮನ್ ವರ್ಕ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಅಷ್ಟು ಸೇಫ್ಟಿ ಇಲ್ಲ ಮೆನ್ನಿಗೆ ಇದ್ದಂಗೆ. ಓಕೆ, ಮೆನ್ನಿಗೆ ಇಲ್ಲಪ್ಪ ಅಂತಂದ್ರೆ ಬೇರೆ ವುಮನ್ನ ಮಾರ್ನಿಂಗ್ ವರ್ಕ್ ಮಾಡುವಾಗ ಏನು ಸೇಫ್ಟಿ ಐತಿ ಆ ಸೇಫ್ಟಿ ಅವ್ರಿಗೇನಪ್ಪ ಅಂತಂದ್ರೆ ವರ್ಕ್ ಪ್ಲೇಸ್ ಒಳಗೆ ಅವ್ರಿಗಿಲ್ಲ. ಓಕೆ, ನೆಕ್ಸ್ಟ್ ಎಂಪವರ್ಮೆಂಟ್ ಎದಕ್ಕೆ ಬೇಕಪ್ಪ ಅಂತಂದ್ರೆ ಅವರು ಕೂಡ ಹ್ಯೂಮನ್ ಬೀಯಿಂಗ್, ಅವರು ಕೂಡ ಮನುಷ್ಯರೇ. ಅವ್ರು ಮನುಷ್ಯರದಾರ, ಆದರೂ ಕೂಡ ನಾವು ಅವ್ರಿಗೆ ಏನು ಮಾಡಿವಪ್ಪ ಅಂತಂದ್ರೆ ಡಿಸ್ಕ್ರಿಮಿನೇಟ್ ಮಾಡಿವಿ. ಈ ಡಿಸ್ಕ್ರಿಮಿನೇಷನ್ನ ತಡೆಗಟ್ಟಕ್ಕೆ ಏನಪ್ಪ ಅಂತಂದ್ರೆ ಅವರಿಗೆ ನಾವು ಎಂಪವರ್ಮೆಂಟ್ ಕೊಡಬೇಕು. ಆಮೇಲೆ ಅವ್ರು ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ಅವರಿಗೂ ಕೆಲವೊಂದು ರೈಟ್ಸ್ ಅದಾವೆ.
ಪ್ರಾಪರ್ಟಿ ರೈಟ್ಸ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರೈಟ್ಸ್ ಇರ್ಬೋದು. ಈ ರೈಟ್ಸ್ಗಳನ್ನು ಅವ್ರಿಗೆ ಒದಗಿಸಿಕೊಡ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು, ನಾವು ಎಂಪವರ್ಮೆಂಟ್ ಕೊಡಬೇಕು ಅವರಿಗೆ. ಓಕೆ, ಈ ಪ್ಯಾಟ್ರಿಯಾರ್ಚಲ್ ಅಂದರೆ ಈ ಪಿತೃಪ್ರಭುತ್ವ ಸೊಸೈಟಿ ಒಳಗೆ ಅವ್ರಿಗೆ ಈಕ್ವಲ್ ಸ್ಟೇಟಸ್ ಕೊಡಿಸ್ಬೇಕಂತಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅವ್ರಿಗೆ ಎಂಪವರ್ಮೆಂಟ್ ಕೊಡಬೇಕು. ಆಮೇಲೆ ಅವ್ರ ಸ್ವಂತ ಇಂಡಿಪೆಂಡೆಂಟ್ ಉಳ್ಕೋಬೇಕಂತಂದ್ರೆ ಅವ್ರು ತಮ್ಮ ಜೀವನ ತಾನೇ ಇಂಡಿಪೆಂಡೆಂಟಾಗಿ ಸಾಗಿಸಬೇಕಪ್ಪ ಅಂತಂದ್ರೆ ಅದ್ರಗೋಸ್ಕರ ನಾವು ಏನಪ್ಪ ಅಂತಂದರೆ ಎಂಪವರ್ಮೆಂಟ್ ಕೊಡಬೇಕು. ಓಕೆ, ಇಲ್ಲಿ ಏನೈತಂತಂದ್ರೆ ಮೊದಲಿನ ಕಾಲ ಒಳಗೆ ವುಮನ್ ಹೆಂಗಿದ್ರು, ಈಗಿನ ಕಾಲ ಒಳಗೆ ಹೆಣ್ಮಕ್ಳು ಹೆಂಗದಾರ ಅನ್ನೋದ್ರ ಬಗ್ಗೆ ಕೊಟ್ಟಾರೆ. ಮೊದಲಿನ ಕಾಲ ವುಮನ್ ಏನಪ್ಪ ಅಂತಂದರೆ ಡಿಪೆಂಡೆಂಟ್ ಇದ್ದರು. ಆಮೇಲೆ ಏನಪ್ಪ ಅಂತಂದ್ರೆ ಚೈಲ್ಡ್ ಬೇರಿಂಗ್ ಟ್ರೆಡಿಷನ್ ಇತ್ತು. ಅಂದರೆ ಮಕ್ಕಳನ್ನು ಹೊರುವಂಥ ಅಂದರೆ ಮಕ್ಕಳು ಹುಟ್ಟಿಸುವಂಥ ಕೆಲಸ ಅಷ್ಟಕ್ಕೆ. ಆಮೇಲೆ ಏನಪ್ಪ ಅಂತಂದರೆ ಡಿಪೆಂಡೆಂಟ್ ಇದ್ದರು ಆವಾಗಿನ ಕಾಲ, ಅಂದರೆ ಹಳೆ ಕಾಲದಾಗ. ಈಗ ಹೆಂಗದಾರಪ್ಪ ಅಂತಂದರೆ ಈಕ್ವಲ್ ರೈಟ್ಸ್ ಡಿಮ್ಯಾಂಡ್ ಮಾಡ್ತಾರೆ, ಸಾವೆರ್ನಿಟಿ ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ ಈಕ್ವಲ್ ಹೆವಿ ಕರಿಯರ್ ರೆಸ್ಪಾನ್ಸಿಬಿಲಿಟಿನ ಅವ್ರೇನಪ್ಪ ಅಂತಂದ್ರೆ ಕ್ಯಾರಿ ಮಾಡೋಕೆ ಅವರಿಗೆ ಒಂದು ಕೆಪಾಸಿಟಿ ಐತಿ. ಆ ಟೈಪ್ ಈಗ ಮಹಿಳೆಯರು ಅದಾರ, ಮಾಡರ್ನ್ ಮಹಿಳೆಯರು. ಓಕೆ, ಇವು ಅಷ್ಟು ಏನು ಪ್ರಾಬ್ಲಮ್ ಇದ್ದು ನಮಗೆ, ಈ ಪ್ರಾಬ್ಲಮನ್ನು ತಡೆಗಟ್ಟಕ್ಕೆ, ಈ ಪ್ರಾಬ್ಲಮನ್ನು ಓವರ್ಕಮ್ ಮಾಡೋಕ್ಕೆ ಗೌರ್ಮೆಂಟ್ಸ್ ಏನು ಮಾಡಿದ್ರಪ್ಪ ಅಂದ್ರೆ ಕೆಲವೊಂದು ಲಾಸ್ಗಳನ್ನು ಮಾಡಿದರು. ಅವು ಯಾವ್ಯಾವ ಲಾಸ್ ಅಪ್ಪ ಅಂತಂದ್ರೆ ಈಕ್ವಲ್ ರೆನ್ಯೂಮರೇಷನ್ ಆ್ಯಕ್ಟ್ ಆಫ್ 1976. ಅಂದರೆ ರೆನ್ಯೂಮರೇಷನ್ ಅಂದರೆ ಏನಪ್ಪ ಅಂತಂದ್ರೆ ಈಕ್ವಲ್ ಪೇಮೆಂಟ್. ಈ ವುಮನು ಈಕ್ವಲ್ ಕೆಲಸ ಮಾಡ್ತಿದ್ದು, ಮೆನ್ನು ಈಕ್ವಲ್ ಕೆಲಸ ಮಾಡ್ತಿದ್ದಪ್ಪ ಅಂತಂದರೆ ಇಬ್ಬರಿಗೆ ಈಕ್ವಲ್ ಪೇಮೆಂಟ್ ಕೊಡು. ರೆನ್ಯೂಮರೇಷನ್ ಅಂತಂದ್ರೆ ಪೇಮೆಂಟ್. ಓಕೆ, ಆ ಟೈಪ್ ಆ್ಯಕ್ಟ್ ಆ ಟೈಪ್ ಈ ಈಕ್ವಾಲಿಟಿನ ರಿಮೂವ್ ಮಾಡೋಕ್ಕೆ ಏನು ಆ್ಯಕ್ಟ್ ಮಾಡಿದರೆ ಅದು ಈಕ್ವಲ್ ರೆನ್ಯೂಮರೇಷನ್ ಆ್ಯಕ್ಟ್ ಆಫ್ 1976. ಡೌರಿ ಏನೈತಿ, ಆ ಡೌರಿನ ಎಲಿಮಿನೇಟ್ ಮಾಡೋಕ್ಕೆ ಇದೊಂದು ಆ್ಯಕ್ಟ್ ಮಾಡ್ಯಾರ. ಆಮೇಲೆ ಇಮೋರಲ್ ಟ್ರಾಫಿಕಿಂಗ್ ಅಂತಂದ್ರೆ ನಾನು ಏನು ಹೇಳಿದೆ, ಹ್ಯೂಮನ್ ಟ್ರಾಫಿಕಿಂಗ್, ಅದ್ರ ಬಗ್ಗೆ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಇದೊಂದು ಆ್ಯಕ್ಟ್ ಮಾಡ್ಯಾರ. ಮ್ಯಾಟ್ರಿನಿಟಿ ಬೆನಿಫಿಟ್ ಬಿಲ್ 1961 ಇದು ಏನು ಮಾಡ್ಯಾರ ಅಂತಂದ್ರೆ ಮೊನ್ನೆ ಇದನ್ನು ಚೇಂಜ್ ಮಾಡ್ಯಾರ. ಇದು ಏನೈತೆ ಅದು ಅಪ್ಡೇಟೆಡ್ ವರ್ಷನ್ ಬರೀರಿ ನೀವು. ಆಮೇಲೆ ಏನಪ್ಪ ಅಂತಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಏನು ಟರ್ಮಿನೇಟ್ ಮಾಡ್ತಿದ್ರು ಅಂದರೆ ಏನು, ಒಂದು ಫೀಮೇಲ್ ಕೂಸ್ ಐತಂತಂದ್ರೆ ಅದು ಹುಟ್ಟತೈತಂತ ಗುರ್ತಾಯ್ತಪ್ಪ ಅಂತಂದ್ರೆ ಅದನ್ನೇನಂತಂದ್ರೆ ಗರ್ಭದಲ್ಲಿ ಅದಕ್ಕೆ ಏನಪ್ಪ ಅಂತಂದ್ರೆ ಸಾಯ್ಸ್ ಹೊಡಿತಿದ್ರು. ಈ ಟರ್ಮಿನೇಷನ್ ಮಾಡಬಾರ್ದು ಅನ್ನೋದಕ್ಕೊಂದು ಏನು ಲಾ ಮಾಡಿದರು, ಅದು ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಆಫ್ 1971. ಆಮೇಲೆ ಕಮಿಷನ್ ಆಫ್ ಸತಿ ಅನ್ನೋದು ಪದ್ಧತಿ ಇತ್ತಲ್ಲ, ಆ ಪದ್ಧತಿನ ಎಲಿಮಿನೇಟ್ ಮಾಡೋಕ್ಕೆ 1987 ಒಳಗೆ ಕಮಿಷನ್ ಆಫ್ ಸತಿ ಆ್ಯಕ್ಟ್, ಸತಿ ಪ್ರಿವೆನ್ಷನ್ ಆ್ಯಕ್ಟನ್ನು ಮಾಡಿದ್ರು. ಆಮೇಲೆ ಚೈಲ್ಡ್ ಮ್ಯಾರೇಜನ್ನು ಪ್ರೊಹಿಬಿಟ್ ಮಾಡೋಕ್ಕೆ, ಚೈಲ್ಡ್ ಮ್ಯಾರೇಜನ್ನು ತಡೆಗಟ್ಟಕ್ಕೆ ಒಂದು ಆ್ಯಕ್ಟ್ ಮಾಡಿದರು 2006 ಒಳಗೆ. ಓಕೆ, ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡೈತಿ, ಗೌರ್ಮೆಂಟ್ ಏನೇನು ಸ್ಕೀಮನ್ನು ತೊಗೊಂಡೈತಿ ವುಮನ್ ಎಂಪವರ್ಮೆಂಟ್ ಸಲಿಂದ. ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋದೊಂದು ಸ್ಕೀಮ್ ಮಾಡೈತಿ. ಆಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಸ್ಕೀಮ್ ಮಾಡೈತಿ. ಉಜ್ವಲ ಸ್ಕೀಮ್ ಅಂತ ಮಾಡೈತಿ. ನ್ಯಾಷನಲ್ ಮಿಷನ್ ಫಾರ್ ಎಂಪವರ್ಮೆಂಟ್ ಆಫ್ ವುಮನ್ ಅಂಥೇಳಿ ಕೆಲವೊಂದು ನ್ಯಾಷನಲ್ ಮಿಷನ್ ಒಂದು ಚಾಲು ಮಾಡೈತಿ. ಧನಲಕ್ಷ್ಮಿ ಸ್ಕೀಮ್ ಅಂತೇಳಿ ಒಂದು ಚಾಲು ಮಾಡೈತಿ. ಮ್ಯಾಟ್ರಿನಿಟಿ ಬೆನಿಫಿಟ್ ಪ್ರೋಗ್ರಾಮ್ಸನ್ನು ಚಾಲು ಮಾಡೈತಿ. ಇವು ಏನೈತಿ ನಾ ಕೆಲವೊಂದಷ್ಟೇ ಬರ್ದೀನಿ. ಇದೇ ರೀತಿ ಭಾಳಷ್ಟು ಗೌರ್ಮೆಂಟ್ ಏನಪ್ಪ ಅಂತಂದ್ರೆ ಸ್ಕೀಮ್ಸ್ಗಳನ್ನು ಮಾಡ್ಯಾರ. ಅದ್ರ ಬಗ್ಗೆ ನೀವು ನೋಡಿ ನೋಟ್ ಡೌನ್ ಮಾಡ್ಕೊಂಡು ಬರೀರಿ. ಓಕೆ, ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಅದಾವಪ್ಪ ಅಂತಂದ್ರೆ ಈಗ ಸದ್ಯಕ್ಕೆ ಏನೈತಿ, ವುಮನ್ ಡೆವಲಪ್ಮೆಂಟ್ ಐತಿ. ವುಮನ್ ಡೆವಲಪ್ಮೆಂಟ್ದಿಂದ ನಾವು ಯಾಕಡೆ ಶಿಫ್ಟ್ ಆಗಬೇಕಪ್ಪ ಅಂತಂದ್ರೆ ವುಮನ್ ಲೆಡ್ ಡೆವಲಪ್ಮೆಂಟ್ ಅಂತಂದ್ರೆ ವುಮನ್ನ ಮಾರ್ಗದರ್ಶನ ತೋರಿಸ್ಬೇಕು. ಆ ಮಾರ್ಗದರ್ಶನ ತೋರಿಸಿದಂಥ ಡೆವಲಪ್ಮೆಂಟ್ ಕಡೆ ಹೋಗೋದಕ್ಕೆ ಏನಂತ ಕರಿತೀವಿ ನಾವು, ವುಮನ್ ಲೆಡ್ ಡೆವಲಪ್ಮೆಂಟ್. ಈಗ ಸದ್ಯಕ್ಕೆ ನಡೆದಿದ್ದು ವುಮನ್ ಡೆವಲಪ್ಮೆಂಟ್ದಿಂದ ವುಮನ್ ಲೆಡ್ ಡೆವಲಪ್ಮೆಂಟ್ ಕಡೆ ಶಿಫ್ಟ್ ಆಗಬೇಕು. ಆಮೇಲೆ ರೀಸೆಂಟಾಗಿ ಆಂಧ್ರ ಪ್ರದೇಶ ಒಳಗೆ ವುಮನ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅಂತ ಮಾಡಿದರು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗೀರಿ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಂಡು ಬರೀರಿ. ಆಮೇಲೆ ವುಮನ್ ವಿಲ್ ಕಾನ್ಫರೆನ್ಸ್ ಅಂತ ಮಾಡಿದರು. ಇದು ಎಂಟರ್ಪ್ರಿನೋರಿಯಲ್ ಕಾನ್ಫರೆನ್ಸ್ ಮಾಡಿದರು. ಇದ್ರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ. ಓಕೆ, ಇಂಟರ್ನ್ಯಾಷನಲ್ ವುಮನ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗಪ್ಪ ಅಂತಂದ್ರೆ March 8th ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ನಾರಿ ಶಕ್ತಿ ಪುರಸ್ಕಾರ ಅಂತ ಕೊಡ್ತಾರೆ. ಓಕೆ, ನಾರಿ ಶಕ್ತಿ ಪುರಸ್ಕಾರ ಪ್ರೊಬೆಬಲಿ ಇಂಟರ್ನ್ಯಾಷನಲ್ ವುಮನ್ ಡೇ ದಿನಾನು ಕೊಡ್ಬೋದು. ಪ್ಲೀಸ್ ಚೆಕ್ ಇಟ್ ಔಟ್. ಆಮೇಲೆ ಮಹಿಳಾ ಬ್ಯಾಂಕ್ ಮಾಡ್ಯಾರ, ಭಾರತೀಯ ಮಹಿಳಾ ಬ್ಯಾಂಕ್ ಅಂತಂದ್ರೆ ಇದ್ರೊಳಗೆ ಏನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದಾರಲ್ಲ, ಅವರೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಮಹಿಳೆಯರು ಅದಾರ. ಆಮೇಲೆ ಇದು ಎದಕ್ಕೆ ಮಾಡ್ಯಾರಪ್ಪ ಬ್ಯಾಂಕ್ ಅಂತಂದ್ರೆ ಹೆಣ್ಮಕ್ಳಿಗೆ ಲೋನ್ ಕೊಡ್ಲಿಕ್ಕೆ ಒಂದು ಅನುಕೂಲ ಆಗಲಿ, ಅಂದರೆ ಲೇಡೀಸಿಗೆ ಒಂದು ಲೋನ್ ಕೊಡೋಕೆ ಅನುಕೂಲ ಆಗಲಿ, ಅವ್ರು ನ್ಯೂ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಲಿ, ನ್ಯೂ ಬಿಸ್ನೆಸ್ಸನ್ನು ಅವರು ಮಾಡಲಿ ಅಂಥೇಳಿ ಈ ರೀತಿಯಾದ ಬ್ಯಾಂಕನ್ನು ಮಾಡ್ಯಾರ. ಇದೇನಪ್ಪ ಅಂತಂದ್ರೆ ಭಾರತೀಯ ಮಹಿಳಾ ಬ್ಯಾಂಕ್. ಇದ್ರೊಳಗೆ ಪುರುಷರು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಕೌಂಟ್ ತೆಗಿಸ್ಬೋದು. ಆದರೆ ಬೇರೆ ಫೆಸಿಲಿಟೀಸ್ ಏನದವಪ್ಪ ಅಂತಂದ್ರೆ ಮೇಜರಾಗಿ ವುಮನ್ಗೋಸ್ಕರ ಮಾಡಿದ್ದದಾವೆ. ಓಕೆ, ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಳಗೆ ಓನ್ ಪೈಲಟ್ಸ್ ಏನಪ್ಪ ಅಂತಂದ್ರೆ ಮೊನ್ನೆ ಕೆಲವರು ಆಯ್ಕೆ ಆದರು. ಅವ್ರು ಯಾರ್ಯಾರಪ್ಪ ಅಂತಂದ್ರೆ ಅವನಿ ಚತುರ್ವೇದಿ, ಮೋಹನಾ ಸಿಂಗ್ ಮತ್ತು ಭಾವನಾ ಕಾಂತ್. ಇವ್ರ ಬಗ್ಗೆನೂ ನೀವು ಬರೀರಿ, ಯಾಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಅಚೀವ್ಮೆಂಟ್. ಆಮೇಲೆ ರಿಪಬ್ಲಿಕ್ ಡೇ ಒಳಗೆ ಏನಪ್ಪ ಅಂತಂದ್ರೆ ಒಂದು
ಅದೇನು ಪರೇಡ್ ಒಳಗೆ ಒಂದು ಕಂಟಿಂಜೆಂಟ್ ಬರ್ತೈತಿಲ್ಲ, ಕಂಟಿಂಜೆಂಟ್ ಒಳಗೆ ವುಮನ್ ಕಂಟಿಂಜೆಂಟ್ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡಿದರು ಇದು ಮೋದಿ ಸರ್ಕಾರ. ಇದು ಏನು ಅಂತಂದರೆ ಇದೊಂದು ಸ್ಟೆಪ್ ಟುವರ್ಡ್ಸ್ ವುಮನ್ ಎಂಪವರ್ಮೆಂಟ್. ಈ ವುಮನ್ ಎಂಪವರ್ಮೆಂಟ್ ಟುವರ್ಡ್ಸ್ ಇದೊಂದು ಸ್ಟೆಪ್. ಆಮೇಲೆ ಏನಪ್ಪ ಅಂತಂದ್ರೆ ಒಬ್ಬರು ಯಾರೇ ಬೇರೆ ದೇಶದ ಗಣ್ಯ ವ್ಯಕ್ತಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಆ ಗಾರ್ಡ್ ಆಫ್ ಆನರ್ ಒಬಾಮ ಬಂದಾಗ ಯಾರಪ್ಪ ಅಂತಂದ್ರೆ ಒಬ್ಬ ವುಮನ್ ಆಫೀಸರ್ ಕೊಟ್ಟಿದ್ದು. ಇದು ಕೂಡ ಒಂದು ಏನು ಇಂಡಿಕೇಟ್ ಮಾಡ್ತೈತಪ್ಪ ಅಂತಂದ್ರೆ ವುಮನ್ ಎಂಪವರ್ಮೆಂಟಿಗೆ ಒಂದು ಸ್ಟೆಪ್ ಅಂತ ಇಂಡಿಕೇಟ್ ಮಾಡ್ತೈತಿ. ಆ ವುಮನ್ ಯಾರಂತಂದ್ರೆ ಪೂಜಾ ಠಾಕೂರ್. ಓಕೆ, ಆಮೇಲೆ ವುಮನ್ ಎಂಪವರ್ಮೆಂಟ್ಗೋಸ್ಕರ ಏನಪ್ಪ ಅಂತಂದ್ರೆ ರಿಸರ್ವೇಷನ್ಸ್ ಕೊಟ್ಟಾರೆ ಜಾಬ್ ಒಳಗೆ. ಆಮೇಲೆ ಪಂಚಾಯತಿ ಒಳಗೆ ರಿಸರ್ವೇಷನ್ಸ್ ಕೊಟ್ಟಾರೆ. ಅದೇ ರೀತಿ ಬೇರೆ ಬೇರೆ ಕಡೆ ರಿಸರ್ವೇಷನ್ಸ್ ಕೊಟ್ಟಾರೆ ವುಮನ್ಗೆ. ಆದರೆ ನೆಗೆಟಿವ್ ಒಳಗೆ ಏನು ಬರಿಬೋದು ನಾವಪ್ಪ ಅಂತಂದ್ರೆ ಇವು ಏನು ಲಾಸ್ ಕೊಟ್ಟಾರ, ಇವು ಏನು ಅವರಿಗೆ ಸ್ಕೀಮ್ಸ್ ಮಾಡ್ಯಾರ, ಇವು ಏನು ಅವರಿಗೆ ಲಾಸ್ದಿಂದ ಏನು ಪ್ರೊಟೆಕ್ಷನ್ ಕೊಟ್ಟಾರಲ್ಲ, ಈ ಪ್ರೊಟೆಕ್ಷನ್ ಏನಪ್ಪ ಅಂತಂದ್ರೆ ವುಮನ್ ಎಂಪವರ್ಮೆಂಟ್ ಸಲಿಂದ ಅಷ್ಟೇ ಯೂಸ್ ಮಾಡಬೇಕು. ಅಂದರೆ ಏನು, ಕೆಲವೊಂದು ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ಅದಾರ ಅಂತ ಹೇಳ್ರಿ, ಇಬ್ಬರು ಗಂಡ ಹೆಂಡತಿ ನಡು ಏನಾಗುತ್ತೆ, ಜಗಳ ಆಗುತ್ತೆ. ಈ ಜಗಳ ಆದಾಗ ಏನು ಮಾಡ್ತಾಳೆ ಅಂತಂದ್ರೆ ಈ ಮಹಿಳೆ ತನ್ನ ಗಂಡನ ಮ್ಯಾಗ ಏನಪ್ಪ ಅಂತಂದ್ರೆ ಡೌರಿ ಕೇಸ್ ಹಾಕ್ತಾರೆ. ಅದಕ್ಕೆ ಖರೆ ಕೇಳಿದ್ರೆ ಏನಾಗಿರ್ತೈತಿ, ಅವ ಡೌರಿ ತೊಗೊಂಡಿರಂಗಿಲ್ಲ. ಇನ್ ಆರ್ಡರ್ ಟು ವಿನ್ ದ ಕೇಸ್ ಅಂತಂದರೆ ಕೇಸನ್ನು ವಿನ್ ಆಗ್ಬೇಕಂಥೇಳಿ ಈ ಫಿಮೇಲ್ ಏನು ಮಾಡ್ತಾಳೆ ಅಂದರೆ, ಈ ಮಹಿಳೆ ಏನು ಮಾಡ್ತಾಳೆ, ಸುಳ್ಳು ಕೇಸನ್ನು ಈ ತನ್ನ ಗಂಡನ ಮ್ಯಾಗ ದರ್ಜೆ ಮಾಡ್ತಾಳೆ ಬರೀ ಕೇಸ್ ಗೆಲ್ಬೇಕಂತ. ಈ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಏನಾಗ್ತದಪ್ಪ ಅಂತಂದ್ರೆ ರಿಯಲ್ ಆಗಿ ಯಾರಿಗೆ ನೀಡ್ ಐತಿ, ರಿಯಲ್ ಆಗಿ ಡೌರಿ ಕೇಸ್ನಾಗ ಯಾರ್ಯಾರು ಪ್ರಾಬ್ಲಮ್ ಏನು ಫೇಸ್ ಮಾಡ್ತಾರೆ ಅವ್ರಿಗೇನಪ್ಪ ಅಂತಂದ್ರೆ ಮುಂದೆ ಪ್ರಾಬ್ಲಮ್ ಫೇಸ್ ಮಾಡುವಂಥ ಪ್ರಾಬ್ಲಮ್ ಬರ್ಬೋದು. ಅಂದರೆ ಏನು, ಫೇಕ್ ಕೇಸಸ್ ಭಾಳ ಆಗತ್ತವೆ. ಈ ಫೇಕ್ ಕೇಸನ್ನ ಯಾರಿಗೆ ರಿಯಲ್ ಆಗಿ ಬೇಕಾಗಿರ್ತೈತಿ ಅವ್ರದ್ದು ಕೂಡ ಒಮ್ಮೆ ಏನಪ್ಪ ಅಂತಂದ್ರೆ ಫೇಕ್ ಕೇಸ್ ಅಂತ ಕನ್ಸಿಡರ್ ಮಾಡುವಂಥ ಪೊಸಿಷನ್ ಆಗ್ಬೋದು. ಅಂದರೆ ಏನು, ನಾವು ಸಣ್ಣವರಿದ್ದಾಗ ಒಂದು ಕತೆ ಕೇಳ್ತಿದ್ದೀವಿ, ತೋಳು ಬಂತು ತೋಳು ಅಂತೇಳಿ. ಆ ರೀತಿ ಆಗಬಾರ್ದು. ಆ ರೀತಿ ಆಗಬಾರ್ದು ಅಂದ್ರೆ ಏನಪ್ಪ ಅಂತಂದ್ರೆ ನಾವು ಕರೆಕ್ಟಾಗಿ ಇದ್ದಿದ್ದ ಲಾಸ್ಗಳನ್ನು ವುಮನ್ ಎಂಪವರ್ಮೆಂಟ್ ಸಲಿಂದ ಯೂಸ್ ಮಾಡ್ಬೇಕು ಅನ್ನೋದು ಒಂದು ಇದು ಇಂಪಾರ್ಟೆಂಟ್ ಥಿಂಗ್. ಇದು ನಾವು ನೆಗೆಟಿವ್ನಾಗೂ ಬರಿಬೋದು ಅಂಥೇಳಿ ನಾನು ಇದನ್ನೇ ಗ್ರೀನ್ ಕಲರ್ದಾಗ ಬರ್ತೀನಿ. ಓಕೆ, ಇಲ್ಲಿ ಕೋಟ್ಸ್ ಅದಾವೆ ಕೆಲವೊಂದು. ನ್ಯಾನ್ಸಲ್ ಮಂಡೇನಾ ಅವ್ರು ಬರೆದಿದ್ದು ಕೆಲವೊಂದು ಕೋಟ್ಸ್, ಆಮೇಲೆ ಹಿಲ್ರಿ ಕ್ಲಿಂಟನ್ ಅವ್ರು ಬರೆದಿದ್ದು, ಆಮೇಲೆ ಮಲಾಲಾ ಯೂಸುಫಿ ಈಕಿನ ಬಗ್ಗೆನೂ ನಾವು ಬರಿಬೋದು. ವುಮನ್ ಎಜುಕೇಷನ್ ಬಗ್ಗೆ ಪಾಕಿಸ್ತಾನ ಒಳಗೆ ಭಾಳ ಫೈಟ್ ಮಾಡಿದ್ದು. ಆಮೇಲೆ ಇವು ಸ್ವಲ್ಪ ಪಾಸ್ ಮಾಡಿ ನೀವು ಬರ್ಕೊಂಡು ನಿಮ್ಮ ಎಸ್ಸೆದಾಗ ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಒಂದೈತಿ, ಸಮಾಜ್ ಸಶಕ್ತ ಹೋ ಯಾ ನಹಿ, ಎದ್ರ ಮೇಲೆ ನಿರ್ಭರ, ಸಮಾಜ ಒಂದು ಸಮಾಜ ಸಶಕ್ತ ಐತೆ ಅನ್ನೋದು ಎದ್ರ ಮೇಲೆ ನಿರ್ಭರ ಆಗ್ತೈತಪ್ಪ ಅಂತಂದ್ರೆ ಆ ಸಮಾಜ ಒಳಗೆ ಮಹಿಳೆದು ಏನು ಭೂಮಿಕಾ ಐತಿ ಅಂತಂದ್ರೆ ಮಹಿಳೆದು ಏನು ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂ ಐತೆ ಅನ್ನೋದ್ರ ಬಗ್ಗೆ ಆ ಸಮಾಜ ಸಶಕ್ತ ಐತೆ ಅನ್ನೋದು ಹೇಳ್ತದಂತ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕೋಟ್ ಐತಿ ಹಿಂದಿ ಒಳಗೆ. ಇದು ಇದು ಒಂದು ವೇಳೆ ಹಿಂದಿನಾಗ ಬರೆದ್ರಪ್ಪ ಅಂತಂದ್ರೆ ಇದ್ರ ಕನ್ನಡದಾಗ ಬರಿತಿದ್ದರೆ ಕನ್ನಡದಾಗ ಅನುವಾದ ಮಾಡಿರಿ, ಇಂಗ್ಲೀಷ್ನಾಗ ಬರಿತಿದ್ರೆ ಇಂಗ್ಲೀಷ್ನಾಗ ಅನುವಾದ ಮಾಡಿ ಇದು ಮಾಡಿರಿ. ಓಕೆ, ಫೈನಲಿ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ಚೆಂದಾಗಿ ಬರಿಬೋದು ನಾವು ಎಸ್ಸೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಅಷ್ಟು ಚೆಂದಾಗಿ ಬರೆಯೋಕ್ಕೆ ಬರೋಂಗಿಲ್ಲ. ಇವು ಅಷ್ಟು ಪಾಯಿಂಟ್ಸ್ ಏನದಪ್ಪ ಅಂತಂದ್ರೆ ಒಂದು ಕಡೆ ಕೂಡಿಟ್ಟು ಅದನ್ನು ಒಂದೇ ಎಸ್ಸೆದಾಗ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಭಾಳಷ್ಟು ಮಂದಿಗೆ ಏನಪ್ಪ ಅಂತಂದ್ರೆ ಮುಟ್ಟಿಸ್ರಿ. ನೀವು ಹಾಗೆ ಮುಟ್ಸ್ಕೊಟ್ಟು ಹೋದ್ರಿ ಅಂತಂದ್ರೆ ನನಗೂ ಏನಪ್ಪ ಅಂತಂದ್ರೆ ಹೊಸ ವಿಡಿಯೋ ಮಾಡ್ಬೇಕಂತೇಳಿ ಒಂದು ಪ್ರೋತ್ಸಾಹ ಸಿಗ್ತೈತಿ. ಥ್ಯಾಂಕ್ ಯು ವೆರಿ ಮಚ್.